ಉಪಪ್ರಧಾನಿ ಥಾರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳ್ತೀರಾ ಹೇಳಿ. ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಭಾರತ ಸರ್ಕಾರ ಸಿಂಧು ನದಿ ಒಪ್ಪಂದ ರದ್ದು ಮಾಡಿದ್ದಕ್ಕೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಮತ್ತು ಉಪಪ್ರಧಾನಿಯೂ ಆಗಿರುವಂತಹ ಇಶಾಕ್ ಥಾರ್ ಪ್ರತಿಕ್ರಿಯಿಸಿದ್ದು, ಭಾರತ ನೀರು ನಿಲ್ಲಿಸಿದರೆ ಯುದ್ಧ ಶುರು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಈ ಬಗ್ಗೆ ಏನು ತರಹೇವಾರಿಯಾಗಿ ಪ್ರಧಾನಿಗಳು, ಪಾಕಿಸ್ತಾನದ ಮಂತ್ರಿಗಳು ಈ ಭಾರತದ ವಿರುದ್ಧ ಮಾತುಗಳನ್ನು ಹೇಳೋದಕ್ಕೆ ದೊಡ್ಡ ಈ ಚಿಕ್ಕ ಪುಟ್ಟ ಚಾನಲ್ಗಳಲ್ಲೂ ಕೂಡ ಹೋಗಿ ಕೂತ್ಕೊಂಡು, ಪಾಕಿಸ್ತಾನದ ಚಾನಲ್ಗಳಲ್ಲಿ ಕೂತ್ಕೊಂಡು ಇಂಟರ್ವ್ಯೂಗಳನ್ನು ಕೊಡ್ತಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಮಾತುಗಳೇ ಬೇಡ, ನೀವು ಏನೇ ಹೇಳಿದ್ರು, ನೀವು ಏನೇ ಎಚ್ಚರಿಕೆ, ನೀವು ಏನೇ ಭಯ ಅಂಜಿಕೆ ಹಾಕಿದ್ರೂ ಕೂಡ ನಿಮ್ಮ ಮಾತುಗಳೇ ಬೇಡ ಅಂತ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತಂದರೆ ಎಲ್ಲ ಯೂಟ್ಯೂಬ್ ಚಾನಲ್ಗಳನ್ನು ಬ್ಯಾನ್ ಮಾಡಿ ಹಾಕಿಬಿಟ್ಟಿದೆ. ಇನ್ನು ಎಷ್ಟೇ ಬೊಗಳು ನಮ್ಮ ನಿರ್ಧಾರವನ್ನು ನಾವು ತಗೊಳ್ತೀವಿ ಅಂತ ಈಗ ಪಾಕಿಸ್ತಾನದ ವಿರುದ್ಧ ಭಾರತ ಎಚ್ಚರಿಕೆ ಸಂದೇಶವನ್ನು ನೀಡಿದೆ. ಆದರೆ ಭಾರತ ಸಿಂಧು ನದಿ ಒಪ್ಪಂದವನ್ನು ರದ್ದುಗೊಳಿಸುವುದಕ್ಕೆ ಪಹಲ್ಗಾಮ್ ದಾಳಿಯನ್ನು ಪಹಲ್ಗಾಮ್ ದಾಳಿಯನ್ನು ನೆಪ ಮಾಡಿಕೊಂಡಿದೆ ಅಂತ ಪಾಕ್ನ ಉಪಪ್ರಧಾನಿ ಹೇಳಿದ್ದಾರೆ. ಭಾರತ ಏನಾದರೂ ಆ ಥರ ಮಾಡಿದರೆ, ಅಂದರೆ ನೀವೇನಾದರೂ ನೀರು ಬಿಡಲಿಲ್ಲ ಅಂತಂದರೆ ಏಟಿಗೆ ಎದುರೇಟು ಎನ್ನುವಂತೆ ನಾವು ಯುದ್ಧ ಮಾಡೋದಕ್ಕೆ ಸರ್ವಸನ್ನದ್ಧವಾಗಿದ್ದೀವಿ ಅಂತ ಹೇಳ್ತಾಗಿದೆ. ಹಾಗಾದರೆ ಈಗೆಲ್ಲ ಇಷ್ಟೆಲ್ಲ ಮಾಡಿದ್ರು ಪಾಕಿಸ್ತಾನಕ್ಕೆ ಈಗ ರಾಜತಾಂತ್ರಿಕ ಕೆಲವೊಂದಿಷ್ಟು ನಿಷೇಧಗಳನ್ನು ಹೇರಾಗಿದೆ. ಪಾಕಿಸ್ತಾನಕ್ಕೆ ಯಾವೆಲ್ಲ ಹೇಗೆ ಇಫೆಕ್ಟ್ ಆಗ್ತಾಗಿದೆ ಈಗ? ಯಾಕಂತಂದರೆ ಈಗಾಗಲೇ ಅನ್ನ ಪ್ರಳಯ ಶುರುವಾಗಿದೆ. ಊಟನೇ ಸಿಗ್ತಾ ಇಲ್ಲ ಪಾಕಿಸ್ತಾನದಲ್ಲಿ. ಹಣದುಬ್ಬರ, ಏನು ಈ ಭ್ರಷ್ಟಾಚಾರಿಗಳು ದುಡ್ಡು ಮಾಡಿ ಇಟ್ಕೊಂಡಿದ್ರಲ್ಲ ಪಾಕಿಸ್ತಾನಗಳು, ಅವ್ರಿಗೆ ಈಗ ಹಾಲು ಸಿಗ್ತಾ ಇಲ್ಲ. ಒಂದು ಮೊಟ್ಟೆ ಬೆಲೆ 25ರಿಂದ 30 ರೂಪಾಯಿ ಆಗಿದೆ. 1 ಲೀಟ್ರ್ ಹಾಲಿನ ಬೆಲೆ 150ರಿಂದ 160 ರೂಪಾಯಿ ಆಗಿದೆ. ಈ ಚಿಕನ್ನು ಮಟನ್ ಅಂತಂದ್ರೆ ಅದಂತೂ ಬೇಡವೇ ಬೇಡ. ಹಣದುಬ್ಬರದ ನಡುವೆಯೂ ಕೂಡ ಇಂತಹ ಹೇಳಿಕೆಗಳನ್ನು ಈ ಪಾಕಿಸ್ತಾನ ಕೊಡ್ತಾ ಇದೆಯಲ್ಲ, ಈಗ ಅಲ್ಲಿ ಔಷಧಗಳ ಕೊರತೆ ಉಂಟಾಗಿದೆ. ಹಾಗಾದರೆ ಈಗ ಪಾಕಿಸ್ತಾನ ಏನು ರಾಜತಾಂತ್ರಿಕ ನಿಷೇಧಗಳನ್ನು ವಹಿಸ್ಕೊಂಡಿದೆಯಲ್ಲ, ಅಂದರೆ ಭಾರತ ಏನೆಲ್ಲ ರಾಜತಾಂತ್ರಿಕ ನಿಷೇಧಗಳನ್ನು ಹೇರಿದೆಯಲ್ಲ, ಅದಕ್ಕೆ ಈಗ ಪಾಕಿಸ್ತಾನ ವಿಲವಿಲ ಒದ್ದಾಡ್ತಾ ಇದೆ. ಹಾಗಾದರೆ ಹೇಗೆ ವಿಲವಿಲ ಒದ್ದಾಡ್ತಾ ಇದೆ ಅಂತ ನೋಡ್ತಾ ಹೋಗೋದಾದರೆ, ಭಾರತದಿಂದ ಪಾಕಿಸ್ತಾನ ಕೆಲವೊಂದಿಷ್ಟು ತರಕಾರಿಗಳನ್ನು, ಹಣ್ಣುಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು. ಅದರಲ್ಲಿ ಟೊಮ್ಯಾಟೊ ಆಗಿರಬಹುದು, ಈರುಳ್ಳಿ ಆಗಿರಬಹುದು, ಆಲೂಗಡ್ಡೆ. ವಿಶೇಷವಾಗಿ 2021ರಿಂದ ಗಣನೀಯವಾಗಿ ಹೆಚ್ಚಳವಾಗಿದೆ ಈ ಒಂದು ಟೊಮ್ಯಾಟೊ ಮತ್ತು ಈರುಳ್ಳಿ, ಆಲೂಗಡ್ಡೆಯನ್ನು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಪಾಕಿಸ್ತಾನ. ಈಗ ಅಲ್ಲಿ ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ ಸಿಗ್ತಾಗಿಲ್ಲ, ಬೆಲೆ ಏರಿಕೆ ಹೆಚ್ಚಳವಾಗಿದೆ. ಇನ್ನು ಹಣ್ಣುಗಳಂತ ನೋಡ್ತಾ ಹೋಗೋದಾದರೆ ದ್ರಾಕ್ಷಿ ಆಗಿರಬಹುದು, ಕಿತ್ತಳೆ, ಸೇಬು ಮತ್ತು ಇತರೆ ತಾಜಾ ಹಣ್ಣುಗಳನ್ನು ಪಾಕಿಸ್ತಾನ ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು. ಅದು ಕೂಡ ಈಗ ಅಲ್ಲಿ ಪಾಕಿಸ್ತಾನದಲ್ಲಿ ಸಿಗ್ತಾಗಿಲ್ಲ. ಇನ್ನು ಕಾಳುಗಳು, ಧಾನ್ಯ ಕಾಳುಗಳು ಮತ್ತು ಕೃಷಿ ಬೀಜಗಳು ಈಗಾಗಲೇ ಸಿಗ್ತಾಗಿಲ್ಲ. ಯಾಕಂತಂದರೆ ಅಫ್ಕೋರ್ಸ್ ಕೃಷಿ ಉತ್ಪನ್ನಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಂತಹ ಪಾಕಿಸ್ತಾನ, ಅಂದರೆ ಭಾರತವೇ ಕೆಲವೊಂದಿಷ್ಟು ಕೃಷಿ ಉತ್ಪನ್ನಗಳನ್ನು ಪಾಕಿಸ್ತಾನಕ್ಕೆ ಕೊಡ್ತಾಗಿತ್ತು. ಈಗ ಅವೆಲ್ಲವೂ ಕೂಡ ಬಂದಾಗಿದೆ. ಇನ್ನು ಮಸಾಲೆ ಪದಾರ್ಥಗಳಾಗಿರಬಹುದು, ಅಂದರೆ ಜೀರಿಗೆ, ಧನಿಯಾ, ಮೆಣಸಿನಕಾಳು, ಏಲಕ್ಕಿ, ಇವೆಲ್ಲವೂ ಕೂಡ ಈಗ ಬಂದಾಗಿದೆ. ಎಲ್ಲವೂ ಕೂಡ ಬಂದ್ ಆಗಿ ಹೋಗಿಬಿಟ್ಟಿದೆ. ಇನ್ನು ಕೈಗಾರಿಕಾ ಕಚ್ಚಾ ವಸ್ತುಗಳು, ರಾಸಾಯನಿಕಗಳಾಗಿರಬಹುದು, ಕಬ್ಬಿಣ ಮತ್ತು ಉಕ್ಕು ಆಗಿರಬಹುದು, ಗಿಪ್ಸಮ್ ಆಗಿರಬಹುದು, ನಿರ್ಮಾಣ ಕ್ಷೇತ್ರದಲ್ಲಿ ಬಳಕೆಯಾಗುತ್ತೆ. ಇದೊಂದು ರಾಸಾಯನಿಕ ಅಂತಂದರೆ ಸಾವಯವ ರಾಸಾಯನಿಕಗಳು ಮತ್ತು ಕೈಗಾರಿಕಾ ಬಳಕೆಗೆ ಬೇಕಾಗುವಂತಹ ರಾಸಾಯನಿಕ ಸಂಯುಕ್ತಗಳನ್ನು ಈಗಾಗಲೇ ಭಾರತ ನಾವು ಎಕ್ಸ್ಪೋರ್ಟ್ ಮಾಡಲ್ಲ ಅನ್ನುವಂತಹ ಖಡಾಖಂಡಿತವಾಗಿರುವಂತಹ ಒಂದು ಸಂದೇಶವನ್ನು ಕೊಟ್ಟಿದೆ. ಕಬ್ಬಿಣ ಮತ್ತು ಉಕ್ಕು, ಕೆಲವೊಂದಿಷ್ಟು ಲೋಹ ಸಂಯುಕ್ತಗಳನ್ನು ಈಗ ಪಾಕಿಸ್ತಾನಕ್ಕೆ ನಾವು ಕೊಡೋದಿಲ್ಲ. ಲೋಹ ಮತ್ತು ಕಬ್ಬಿಣ ಈಗ ಎಕ್ಸ್ಪೋರ್ಟ್ ಮಾಡೋದನ್ನು ಭಾರತ ಬಂದ್ ಮಾಡಿದೆ. ಇನ್ನು ಕಸಾಪು ಮತ್ತು ಜವಳಿ, ಅಂದರೆ ಕಸಾಪು ಅಂದರೆ ದಾರ, ಕಾಟನ್ ಮತ್ತು ಕಚ್ಚಾ ಕಸಾಪು ಪಾಕಿಸ್ತಾನದ ಜವಳಿ ಉದ್ಯಮಕ್ಕೆ ತುಂಬ ಯೂಸ್ ಆಗುತ್ತೆ. ಬಟ್ಟೆ ನೇಯೋದ್ರಲ್ಲಿ ಭಾರತದ ಕಾಟನ್ಗಳನ್ನೇ ಬಳಸ್ತಾ ಇದ್ರು. ಆದರೂ ಈಗೇನಾಗಿದೆ ಅಂತಂದರೆ ಇವೆಲ್ಲವನ್ನು ನಾವು ಏನೂ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. 2021ರಲ್ಲಿ ಕ್ಯಾಬಿನೆಟ್ ಭಾರತದಿಂದ ಕಸಾಪು ಮತ್ತು ದಾರದ ಆಮದಿಗೆ ಅನುಮತಿಯನ್ನು ನೀಡಿತು. 2021ರಿಂದ ಅತಿ ಹೆಚ್ಚಾಗಿ ಈ ಹತ್ತಿ, ಉಣ್ಣೆ ಅಂತ ಹೇಳ್ತೀವಲ್ಲ, ಭಾರತದಿಂದ ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇತ್ತು ಪಾಕಿಸ್ತಾನ. ಈಗ ಅವೆಲ್ಲವನ್ನು ಕೂಡ ಎಕ್ಸ್ಪೋರ್ಟ್ ಮಾಡೋದಿಲ್ಲ, ಈಗಾಗಲೇ ಅದನ್ನು ನಡೆದಿದೆ. ಇನ್ನು ಸಕ್ಕರೆಯನ್ನು ಪಾಕಿಸ್ತಾನ ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇತ್ತು. ಕೆಲವು ಸಂದರ್ಭಗಳಲ್ಲಿ ಪಾಕಿಸ್ತಾನವು ಭಾರತದಿಂದ ಸಕ್ಕರೆಯನ್ನು ಆಮದು ಮಾಡಿಕೊಂಡಿದೆ. ವಿಶೇಷವಾಗಿ ದೇಶೀಯ ಕೊರತೆಯ ಸಂದರ್ಭದಲ್ಲಿ. ದೇಶೀಯ ಕೊರತೆ ಅಂತಂದರೆ ಯಾವಾಗ ಸಕ್ಕರೆ ಪ್ರೊಡಕ್ಷನ್ ಕಮ್ಮಿ ಆಗುತ್ತಲ್ಲ ಪಾಕಿಸ್ತಾನದಲ್ಲಿ, ಆ ಸಂದರ್ಭದಲ್ಲಿ ಭಾರತದಿಂದ ಸಕ್ಕರೆಯನ್ನು ಆಮದು ಮಾಡ್ಕೊಳ್ತಾ ಇತ್ತು ಪಾಕಿಸ್ತಾನ. ಈಗ ಏನಾಗಿದೆ ಅಂತಂದರೆ ಆಮದಂತೂ ಈಗಂತೂ ರೆಡಿ. ಪಾಕಿಸ್ತಾನದಲ್ಲಿ ಯಾವುದೇ ಕೃಷಿ ಉತ್ಪನ್ನಗಳು ಸರಿಯಾಗಿ ಆಗ್ತಾ ಇಲ್ಲ. ಯಾಕಂತಂದರೆ ಅಲ್ಲಿ ಹಣದುಬ್ಬರ ಹೆಚ್ಚಾಗಿದೆ, ಆರ್ಥಿಕ ಅಧಂಪತನ ಶುರುವಾಗಿದೆ.
ರೈತರು ಆರಾಮಾಗಿ ಕೂತ್ಕೊಂಡಿದ್ದಾರೆ. ರೈತರು ಈಗ ಕೂಲಿ ಕೆಲಸಕ್ಕೂ ಹೋಗೋದಕ್ಕೆ ಪರದಾಡ್ತಾಗಿದ್ದಾರೆ ಪಾಕಿಸ್ತಾನಿ ಪ್ರಜೆಗಳು. ಸೊ ಹೀಗಾಗಿ ಸಕ್ಕರೆ ಉತ್ಪನ್ನ ಕಮ್ಮಿ ಆಗಿರೋದ್ರಿಂದ ಈ 2025 ವರ್ಷದಿಂದ ಸಕ್ಕರೆಯ ಉತ್ಪನ್ನಗಳನ್ನು ಜಾಸ್ತಿಯಾಗಿ ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು. ಈಗ ನಾವು ಸಕ್ಕರೆನೂ ಕೊಡೋದಿಲ್ಲ ಅಂತ ಭಾರತ ಖಡಾಖಂಡಿತವಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನು ನಿರ್ಮಾಣ ಸಾಮಗ್ರಿಗಳಂದರೆ ಸಿಮೆಂಟ್ ಆಗಿರಬಹುದು, ಅಂದರೆ ಏನು ಕಟ್ಟಡಕ್ಕೆ ಬೇಕಾಗಿರುವಂತಹ ಕಲ್ಲು, ಮಣ್ಣು, ಚೂಪಿನ ಕಲ್ಲು ನಿರ್ಮಾಣ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇತ್ತು. ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನು ಅವೆಲ್ಲವನ್ನು ಕೂಡ ಬಂದ್ ಮಾಡಿಕೊಂಡಿದೆ. ಇನ್ನು ಇತರೆ ಔಷಧಿ, ಮೇನ್ ಅಂತಂದರೆ ಔಷಧಿ. ಪಾಕಿಸ್ತಾನದಲ್ಲಿ ಕೊರೋನಾ ಸಂದರ್ಭದಲ್ಲಿ ಯಾರು ಒಬ್ಬರು ಕೂಡ ಇದೇ ಪಾಕಿಸ್ತಾನಕ್ಕೆ, ಇದೇ ಚೀನಾ ಈ ಕೊರೋನಾ ವ್ಯಾಕ್ಸಿನ್ ಕೊಟ್ಟಿರಲಿಲ್ಲ. ಭಾರತ